ಹಾಯ್ ಫ್ರೆಂಡ್ಸ್, ನಮಸ್ತೆ. ಏನಪ್ಪ ವಿಷಯ ಅಂದರೆ ಕಮೆಂಟ್ ಹಾಕ್ತಿದ್ರಲ್ಲ ಫ್ರೆಂಡ್ಸ್. ಏನಪ್ಪ ವಿಷಯ ಅಂದರೆ ನಮ್ಮರಿ ಫೀಡ್ ತಿಂತಾ ಇಲ್ಲ ಅಂತ ಕಮೆಂಟ್ ಹಾಕಿದ್ರಲ್ಲ ಫ್ರೆಂಡ್ಸ್. ಇನ್ನು ನೋಡಿ ಫ್ರೆಂಡ್ಸ್, ಈ ಥರ ಫುಡ್ಡು ತಿನ್ಬೇಕಂದ್ರೆ ಏನು ಮಾಡಬೇಕು ಗೊತ್ತಾ? ಈ ಥರ ಫುಡ್ ತಿನ್ಬೇಕಂದ್ರೆ ನೀವು ಏನು ಮಾಡಿರ್ತೀರ ಗೊತ್ತಾ ಫ್ರೆಂಡ್ಸ್? ನೀವು ಸಂತೆಯಲ್ಲಿ ತಂದಿರ್ತೀರಲ್ಲ ಫೀಡ್, ಅದು ಫುಡ್ ತಿಂತಾವೆ, ಕಾಳು ತಿಂತಾವೆ ಅಂತಂದು ಜಾಸ್ತಿ ಹಾಕಿಬಿಟ್ಟಿರ್ತಾರೆ ಫ್ರೆಂಡ್ಸ್. ಜಾಸ್ತಿ ಹಾಕಿದರೆ ಒಂದು ವಾರ ತಿಂದ್ಬಿಟ್ಟು ಆಮೇಲೆ ನಿಂದ್ರಿಸ್ತವೆ ಫ್ರೆಂಡ್ಸ್. ಆ ಥರ ಆಗಬಾರ್ದಂದ್ರೆ ನೀವು ತಂದಿರ್ತೀರಲ್ಲ, ಒಂದು 2 ವಾರ ಕಮ್ಮಿ ಹಾಕ್ಬೇಕು ಫ್ರೆಂಡ್ಸ್. ಕಮ್ಮಿ ಹಾಕಿದರೆ ಅವು ತಿಂತಾವೆ ಫ್ರೆಂಡ್ಸ್. ಜಾಸ್ತಿ ಹಾಕ್ತಿರಲ್ಲ, ಹಂಗಾಗಿ ತಿನ್ನೋಲ್ಲ. ಈಗ ಕಾಳು ತಿಂತಾ ಇಲ್ಲ ಅಂದರೆ ಏನು ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್? ಈ ಥರ ಬಕೆಟ್ ಇದೆಯಲ್ಲ, ಈ ಥರ ಬಕೆಟಲ್ಲಿ ತುಂಬ ನೀರು ಹಾಕ್ಬಿಟ್ಟು ತುಂಬ ನೀರು ಹಾಕಿ ಒಂದು 100-150 ಗ್ರಾಮ್ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಫೀಡಲ್ಲಿ ಹಾಕಿದರೆ ಈ ಥರ ನಿಮ್ಮ ಮರಿ ತಿಂತಾವೆ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಸ್ವಲ್ಪ ಎಣ್ಣೆ ಬೀಳಾರ್ದಂಗೆ ತಿಂತಾವೆ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಒಳ್ಳೊಳ್ಳೆ ವಿಡಿಯೋ ಮಾಡಿ ಬಿಡ್ತಿರ್ತೇವೆ.